ದಿ 100 ಲಯನ್ಸ್ ಗೇಟ್ OTT ಪ್ಲೇ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಕ್ರೈಮ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಪರವಾಗಿಲ್ಲ, ಒಂದ್ಸಲ ನೋಡಬಹುದು. ಈ ಮೂವಿ ತೆಲುಗು ಭಾಷೆಯಲ್ಲಿ ಪ್ರೈಮ್ ವಿಡಿಯೋದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿದೆ. ತೆಲುಗಿನ ಸೀರಿಯಲ್ ಗಳಲ್ಲಿ ಫೇಮಸ್ ಆದಂತ RK ಸಾಗರ್ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿರ್ತಾರೆ. ನಮ್ಮ ತಾರಕ್ ಪೊನ್ನಪ್ಪ ಅವರು ವಿಲನ್ ಪಾತ್ರದಲ್ಲಿ ನಟಿಸಿರ್ತಾರೆ. ಕಳೆದ ತಿಂಗಳು ಥಿಯೇಟರ್ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಒಂದಷ್ಟು ಒಳ್ಳೆಯ ಪ್ರಶಂಸೆಗಳನ್ನ ಪಡ್ಕೊಂಡ್ರು ಕೂಡ ಹೆಚ್ಚಿನ ಸದ್ದನ್ನ ಮಾಡಲಿಲ್ಲ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಮುಸುಕುದಾರಿ ಕಳ್ಳರು ಸರಣಿ ಕಳ್ಳತನಗಳನ್ನ ಮಾಡಿ ಕೇವಲ ಚಿನ್ನವನ್ನು ಮಾತ್ರ ದೋಚ್ತಿರ್ತಾರೆ, ಜೊತೆಗೆ ತಮಗೆ ಅಡ್ಡಿಪಡಿಸಿದವ್ರನ್ನ ಕೊಲ್ತಿರ್ತಾರೆ ಕೂಡ. ಈ ಕೇಸನ್ನ ಹೊಸ IPS ಆಫೀಸರ್ ವಿಕ್ರಾಂತ್ ಕೈಗೆತ್ತಿಕೊಳ್ತಾರೆ. ಆಮೇಲೆ ಏನೆಲ್ಲ ಆಯ್ತು ಅನ್ನೋದೇ ಈ ಸಿನಿಮಾದ ಸ್ಟೋರಿ. ನಿರ್ದೇಶಕರು ತಗೊಂಡಂತ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ರು ಕೂಡ ಅದಕ್ಕೆ ತಕ್ಕಂತ ಸ್ಕ್ರೀನ್ ಪ್ಲೇ ಇಲ್ಲಿ ಸಿಕ್ಕಿಲ್ಲ. ಸಿನಿಮಾದ ಪ್ರಾರಂಭದಲ್ಲಿ ಕಳ್ಳತನಕ್ಕೆ ಒಳ್ಳೆ ರೀಸನ್ ನ ಇಟ್ಟಿದ್ರು ಕೂಡ ನಂತರದ ಭಾಗದಲ್ಲಿ ಕಾರ್ಪೊರೇಟ್ ಎಲಿಮೆಂಟ್ ಅನ್ನ ಎಳೆ ತಂದಿದ್ದು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಸಿನಿಮಾ ಸಾಗ್ತಿದ್ದಂತೆ ಪ್ರೆಡಿಕ್ಟಬಲ್ ಆಗಿ ಬದಲಾಗುತ್ತೆ. ಸಿನಿಮಾದಲ್ಲಿ ಸ್ಪೀಡ್ ಬ್ರೇಕರ್ಸ್ ಅಂತ ಏನಾದ್ರು ಇದ್ರೆ ಅದು ಇಲ್ಲಿ ಬಂದಂತ ಹಾಡುಗಳು. ಕ್ರೈಮ್ ಥ್ರಿಲ್ಲರ್ ಗಳಲ್ಲಿ ಕಥೆಗೆ ಪೂರಕವಾದಂತ ಹಾಡುಗಳಿದ್ರೆ ಓಕೆ, ಡ್ಯೂಯೆಟ್ ಸಾಂಗ್ ಗಳು ಯಾಕೆ ಬೇಕು ಹೇಳಿ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಕೂಡ ಅಷ್ಟೊಂದು ಅಥೆಂಟಿಕ್ ಆಗಿ ಅನ್ಸಲ್ಲ. ಹಾಗಂತ ಇದು ಕೆಟ್ಟ ಸಿನಿಮಾ ಕೂಡ ಅಲ್ಲ. ಸಿನಿಮಾ ನೋಡ್ತಿರೋಷ್ಟೊತ್ತು ನಿಮ್ಗೆ ಟೈಮ್ ಪಾಸ್ ಆಗೋದಂತೂ ಗ್ಯಾರಂಟಿ. ಇಲ್ಲಿ ನಟಿಸಿದ ಪ್ರತಿಯೊಂದು ಪಾತ್ರಕ್ಕೂ ಕೂಡ ಇಂಪಾರ್ಟೆನ್ಸ್ ಇದೆ. IPS ಅಧಿಕಾರಿಯ ಪಾತ್ರದಲ್ಲಿ RK ಸಾಗರ್ ಅವರು ಪರ್ಫೆಕ್ಟ್ ಆಗಿ ಸೂಟ್ ಆಗಿದ್ದಾರೆ. ಸೀರಿಯಲ್ ನಟರಿಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ದಾರೆ. ವಿಲನ್ ಪಾತ್ರದಲ್ಲಿ ನಮ್ಮ ತಾರಕ್ ಪೊನ್ನಪ್ಪ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಇವರದ್ದು ಕಾರ್ಪೊರೇಟ್ ವಿಲನ್ ಪಾತ್ರ. ಈ ಪಾತ್ರಕ್ಕೆ ಇವರು ಹೇಳ್ ಮಾಡಿಸ್ದಂಗಿದೆ. ಹೀರೋಯಿನ್ ಪಾತ್ರಕ್ಕೂ ಕೂಡ ಒಂದು ಎಮೋಷನಲ್ ಡೆಪ್ತ್ ಇರುತ್ತೆ ಈ ಸಿನಿಮಾದಲ್ಲಿ. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದಂತ ನಟರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗ ಅವರ ಸಿನಿಮಾಗಳಿಗೆ BGM ಕೊಡುವಂತ ಹರ್ಷವರ್ಧನ್ ರಾಮೇಶ್ವರ್ ಅವರು ಈ ಸಿನಿಮಾಗೆ BGM ನ ಕೊಟ್ಟಿರ್ತಾರೆ. ಒಂದು ಥ್ರಿಲ್ಲರ್ ಸಿನಿಮಾಗೆ ಬೇಕಾದಂತ BGM ನ ಇವರು ಕೊಟ್ಟಿದ್ದಾರೆ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ದಿ 100 ಮೂವಿ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.